ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಅಟ್ ಪ್ರೆಸೆಂಟ್ ವೈರಲ್ ಆಗಿ ಟ್ರೆಂಡಿಂಗ್ ಆಗಿ ಹೋಗ್ತಾ ಇರುವ ಸೀತಾರಾಮಂ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಈ ಮೂವಿ ಅಮೆಜಾನ್ ಪ್ರೈಮ್ ಅಲ್ಲಿ ಅವೈಲಬಲ್ ಇದೆ. ನೋಡೋರು ನೋಡಬಹುದು. ಇಲ್ಲ ಗುರು, ನನಗೆ ಟೀ ಅಂಗಡಿಯಲ್ಲಿ ಅಕೌಂಟ್ ಇಲ್ಲ, ಎಲ್ಲಿಂದ ಅಮೆಜಾನ್ ಪ್ರೈಮ್ ಅಲ್ಲಿ ಅಕೌಂಟ್ ಇಡ್ಲಿ ಅಂತ ಇರೋರು ಧಾರಾಳವಾಗಿ ನಮ್ಮ ವಿಡಿಯೋನ ನೋಡಿ. ಬನ್ನಿ, ಒಂದು 10-20 ನಿಮಿಷದಲ್ಲಿ ಫುಲ್ ಮೂವಿನ ನೋಡಿ ಮುಗಿಸೋಣ. ಮೂವಿ ತುಂಬಾ ಚೆನ್ನಾಗಿರೋದ್ರಿಂದ ಮೇ ಬಿ ಒಂದು 30 ನಿಮಿಷ ಆಗ್ಬಹುದು. ಮೂವಿ ತುಂಬಾ ಚೆನ್ನಾಗಿದೆ. ಲವ್ ಬಗ್ಗೆ ತುಂಬಾ ಸೂಪರ್ ಆಗಿ ತೋರಿಸಿದ್ದಾರೆ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 1965 ಕಾಶ್ಮೀರ ಅಲ್ಲಿ ಒಂದು ಗ್ರೂಪ್ ಆಫ್ ಟೆರರಿಸ್ಟ್ ವಾಚ್ ಮಾಡ್ತಾ ಇದ್ದಾರೆ. ಆವಾಗ ಒಬ್ಬಳು ಚಿಕ್ಕ ಹುಡುಗಿ ಕೋಳಿ ಮರಿಗಳನ್ನ ಮೇಯಿಸ್ಕೊಂಡು ಬರ್ಬೇಕಾದ್ರೆ ಮುಂದೆ ದೊಡ್ಡ ಪಾತಾಳ ಇದೆ, ಅದ್ರ ಒಳಗಡೆ ಬೀಳೋಕೆ ಹೋಗ್ತಾ ಇದ್ದಾಳೆ. ಸೊ ಆ ಹುಡುಗಿನ ಕಾಪಾಡೋದಕ್ಕಾಗಿ ಒಬ್ಬ ಟೆರರಿಸ್ಟ್ ಕೋಳಿ ಮರಿನ ಶೂಟ್ ಮಾಡ್ಬೇಕಾದ್ರೆ ಆ ಹುಡುಗಿ ಹೆದರ್ಕೊಂಡು ಅಲ್ಲೇ ನಿಂತ್ಕೊಬಿಡ್ತಾ ಇದ್ದಾಳೆ. ಆಮೇಲೆ ಈ ಹುಡುಗ ಓಡಿ ಹೋಗಿ ಆ ಹುಡುಗಿನ ಕಾಪಾಡ್ತಾನೆ. ಈ ಟೆರರಿಸ್ಟ್ ಗ್ರೂಪಿನ ಹೆಡ್ ಹೆಸರು ಅನ್ಸಾರಿ. ಅವರು ತುಂಬಾ ಟೀನೇಜ್ ಹುಡುಗರನ್ನ ಬ್ರೈನ್ ವಾಶ್ ಮಾಡಿ ಇಟ್ಟಿದ್ದಾರೆ. ಕಾಶ್ಮೀರ ಅಲ್ಲಿ ಇರುವ ಇಂಡಿಯನ್ ಆರ್ಮಿ ಜೊತೆ ಮುಸ್ಲಿಮರ್ಸ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದ್ಬಿಟ್ಟಿದ್ದಾರೆ. ಆ ತರ ಅವರುಗಳು ಇರೋದು ನಮಗೆ ಅಪಾಯ. ಸೊ ನೀವು ಕಾಶ್ಮೀರಿಯನ್ ಮುಸ್ಲಿಮ್ಸ್ ತರ ಊರೊಳಗಡೆ ಹೋಗಿ ಎಲ್ಲರಿಗೂ ಡೌಟ್ ಬರೋ ತರ ಕೆಲವೊಂದು ವಿಷಯಗಳನ್ನ ಮಾಡಿ ಅಂತ ಹೇಳ್ಬೇಕಾದ್ರೆ ಹುಡುಗರು ಸರಿ ಅಂತ ಒಪ್ಕೋತಾ ಇದ್ದಾರೆ. ಈ ತರ ಅನ್ಸರಿ ತರ ಇರೋ ಟೆರರಿಸ್ಟ್ ಮಾಡೋದನ್ನ ಪಾಕಿಸ್ತಾನ ಆರ್ಮಿ ಅಕ್ಸೆಪ್ಟ್ ಮಾಡಬಾರ್ದು. ಆದ್ರೂ ಕೆಲವೊಂದು ಆಫೀಸರ್ಸ್ ಟೆರರಿಸ್ಟ್ ಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಅಬು ಅನ್ನೋ ಆಫೀಸರ್ ಮಾತ್ರ ಇದನ್ನ ಒಪ್ಕೋತಾ ಇಲ್ಲ. ಆದ್ರೂ ಹೈಯರ್ ಅಫಿಷಿಯಲ್ಸ್ ಅಬುನ ಕನ್ವಿನ್ಸ್ ಮಾಡಿ ಹೆಲ್ಪ್ ಮಾಡ್ಲೇಬೇಕು ಅಂತ ಫೋರ್ಸ್ ಮಾಡ್ತಾರೆ. ಸೊ ಅಬುನು ಯಾರಿಗೂ ಗೊತ್ತಿಲ್ಲದೆ ಆ ಹುಡುಗರನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಇವಾಗ 1985 ಲಂಡನ್. ಅಫ್ರೀನ್ ಅನ್ನೋ ಒಬ್ಬಳು ಹುಡುಗಿ, ಬೇರೆ ಯಾರು ಇಲ್ಲ, ಈ ರಾಶ್ಮಿಕಾ ಮಂದನ ಟಿವಿ ನ್ಯೂಸ್ ನೋಡ್ತಾ ಇದ್ದಾಳೆ. ಈ ಅಫ್ರೀನ್ ಹೇಗೆ ಅಂದ್ರೆ ಅವಳಿಗೆ ಇಂಡಿಯನ್ಸ್ ಅಂದ್ರೇನೆ ಒಂದು ಚೂರು ಇಷ್ಟಾನೇ ಆಗಲ್ಲ. ಇಂಡಿಯಾ ಅಂದ್ರೆ ಅವಳಿಗೆ ಆಗ್ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅಫ್ರೀನ್ ಒಬ್ಬಳು ಪಾಕಿಸ್ತಾನಿ ಹುಡುಗಿ. ಅಲ್ಲಿ ಲಂಡನ್ ಕಾಲೇಜ್ ಅಲ್ಲಿ ಇರುವ ಇಂಡಿಯನ್ಸ್ ಮತ್ತೆ ಪಾಕಿಸ್ತಾನೀಸ್ ಮಧ್ಯೆ ಆವಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಆದ್ರಿಂದ ಅಫ್ರೀನ್ ಕಾಲೇಜ್ ಅಲ್ಲಿ ಸ್ಟ್ರೈಕ್ ಮಾಡಿದ್ದಾಳೆ. ಅದೇನೆ ಇವಾಗ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಾ ಇರೋದು, ಅದನ್ನೇ ನೋಡ್ತಾ ಇದ್ದಾಳೆ. ಆದ್ರೂ ಕೂಡ ಅಫ್ರೀನ್ಗೆ ಕೋಪ ಕಡಿಮೆ ಆಗ್ಲಿಲ್ಲ. ಹಾಗೆ ರೋಡ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕಾರ್ ಅಲ್ಲಿ ಇಂಡಿಯನ್ ಫ್ಲಾಗ್ ಇದೆ. ಅದಕ್ಕೆ ಆ ಕಾರಿಗೆ ಬೆಂಕಿನೇ ಇಟ್ಬಿಡ್ತಾ ಇದ್ದಾಳೆ ಅಫ್ರೀನ್. ಸೊ ಆ ಕಾರಿನ ಓನರ್ ಇಂಡಿಯನ್ ಅಫ್ರೀನ್ ಹತ್ರ ಬಂದು, ಬರೀ ಸಾರಿ ಮಾತ್ರ ಕೇಳ್ಬಿಡಿ, ನಿಮ್ಮನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಒಂದು ಇಂಡಿಯನ್ ಹತ್ರ ನಾನು ಸಾರಿ ಕೇಳೋಕೆ ಆಗಲ್ಲ ಅಂತ ಹೇಳ್ತಾಳೆ ಅಫ್ರೀನ್. ಕಾಲೇಜ್ ಪ್ರಿನ್ಸಿಪಲ್ ಕೂಡ, ನೋಡಮ್ಮ, ದೊಡ್ಡವ್ರ ಹತ್ರ ಹಾಗೆಲ್ಲ ಮರ್ಯಾದೆ ಇಲ್ಲದೆ ಮಾತಾಡಬಾರ್ದು ಅಂತ ಹೇಳಿದ್ರು ಕೂಡ ಗಾಂಚಳಿಯಲ್ಲೇ ಮಾತಾಡ್ತಾ ಇದ್ದಾಳೆ ಅಫ್ರೀನ್. ಅದಕ್ಕೆ ಕಾರ್ ಓನರ್ ಇಂಡಿಯನ್ ಅಫ್ರೀನ್ ಹತ್ರ ಬಂದು, ಸರಿ ಕಣಮ್ಮ, ಹಾಗಾದ್ರೆ ನನ್ನ ಕಾರಿನ ರೇಟ್ 20 ಲಕ್ಷ, ಆ ದುಡ್ಡನ್ನ ಕೊಟ್ಬಿಡು ಅಂತ ಕೇಳ್ತಾರೆ. ಅಫ್ರೀನು ಸರಿ ನಾನು ಕೊಡ್ತೀನಿ ಅಂತ ಹೊರಡ್ತಾಳೆ. ಅಷ್ಟು ದೊಡ್ಡ ಹಣನ ನಿಮ್ಮ ಮನೆಯವರಿಂದ ಕೊಡೋಕೆ ಆಗುತ್ತಾ? ಸುಮ್ನೆ ಒಂದು ಸಾರಿ ಕೇಳ್ಬಿಡು ಅಂತ ಫ್ರೆಂಡ್ ಹೇಳ್ಬೇಕಾದ್ರೆ ಒಂದು ಇಂಡಿಯನ್ ಹತ್ರ ನಾನು ಸಾರಿ ಕೇಳೋಕೆ ಆಗಲ್ಲ, ಪರವಾಗಿಲ್ಲ, ಎಷ್ಟೇ ಕಷ್ಟ ಬಂದ್ರು ನಾನು ನಮ್ಮ ಮನೆಯಲ್ಲಿ ಕೇಳಿ ಹಣನ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ್ಗೆ ಹೊರಡ್ತಾಳೆ ಅಫ್ರೀನ್. ಮನೆಗೆ ಬರ್ತಾಳೆ ಅಫ್ರೀನ್. ಸ್ಟಾರ್ಟಿಂಗ್ ಅಲ್ಲಿ ಅಬು ಅಂತ ಒಬ್ಬರು ಆಫೀಸರ್ ನ ತೋರಿಸಿದ್ರಲ್ಲ, ಅವರೇ ಅಫ್ರೀನ್ ಅವರ ತಾತ. ಅವರು ಸತ್ತೋಗಿರೋದು ಕೂಡ ಅಫ್ರೀನ್ಗೆ ಗೊತ್ತಿಲ್ಲ. ನಿನಗೆ ತುಂಬಾ ಸಲ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ದೆ, ಆದ್ರೆ ನೀನೇ ಕೇರೆ ಮಾಡಿಲ್ಲ ಅಂತ ತಂದೆ ಹೇಳ್ಬೇಕಾದ್ರೆ ಅಫ್ರೀನ್ ಆ ಹಣದ ಬಗ್ಗೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ನನಗೆ 20 ಲಕ್ಷ ಹಣ ಬೇಕಾಗಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ, ನೀನು ಕೇಳಿದ ತಕ್ಷಣ ಹಣನೆಲ್ಲ ಕೊಟ್ಬಿಡೋಕೆ ಆಗಲ್ಲ, ಏನಕ್ಕೆ ನಿನಗೆ ಅಷ್ಟೊಂದು ಹಣ ಬೇಕಾಗಿದೆ ಅಂತ ತಂದೆ ಕೇಳ್ಬೇಕಾದ್ರೆ ಅದಕ್ಕೆ ಅಫ್ರೀನ್, ನನ್ನ ತಾತ ಅವರ ಹೆಸರಲ್ಲಿ ತುಂಬಾ ಆಸ್ತಿ ಪಾಸ್ತಿ ಇದೆಯಲ್ಲ, ಅದರಲ್ಲಿ ನನಗೆ ಭಾಗ ಕೊಡಿ, ನನಗೆ ಅದರಿಂದ ಹಣ ಕೊಡಿ ಅಂತ ಅಫ್ರೀನ್ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ, ಅಜ್ಜ ನಿನಗೆ ಫಸ್ಟ್ ಒಂದು ಲೆಟರ್ ನ ಕೊಟ್ಟಿದ್ದಾರೆ, ಫಸ್ಟ್ ಅದನ್ನ ಓದು ಅಂತ ಲೆಟರ್ ನ ಕೊಡ್ಬೇಕಾದ್ರೆ ಅದನ್ನ ಓದೋಕೆ ಶುರು ಮಾಡ್ತಾಳೆ ಅಫ್ರೀನ್. ಆ ಲೆಟರ್ ಅಲ್ಲಿ ತಾತ ಮೊಮ್ಮಗಳನ್ನ ತುಂಬಾನೇ ಮುದ್ದು ಮಾಡಿ ಬರ್ದಿದ್ದಾರೆ, ಮತ್ತೆ ನಿನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತಾನು ಬರ್ದಿದ್ದಾರೆ. ಆವಾಗ ತಂದೆ ಒಂದು ಬಾಕ್ಸ್ ಅನ್ನ ಅಫ್ರೀನ್ ಕೈಗೆ ಕೊಡ್ತಾರೆ. ಅದನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ಬ್ಯಾಚು ಇದೆ, ಒಂದು ಲೆಟರು ಇದೆ. ಈ ಲೆಟರ್ ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲಿಗೆ ನೀನು ತಲುಪಿಸಿದ್ರೆ ಮಾತ್ರನೇ ನಿಮ್ಮ ತಾತ ಅವರ ಹಣ ನಿನಗೆ ಸಿಗುತ್ತೆ ಅಂತ ಹೇಳ್ತಾರೆ ತಂದೆ. ಅದಕ್ಕೆ ಅಫ್ರೀನ್, ಈ ಲೆಟರ್ ನ ತಲುಪಿಸೋದಕ್ಕಾಗಿ ನಾನು ಇಂಡಿಯಾಗೆ ಹೋಗ್ಬೇಕಾ ಅಂತ ಶಾಕ್ ಆಗ್ತಾಳೆ. ಸೊ ಅಫ್ರೀನ್ಗೆ ಬೇರೆ ದಾರಿ ಇಲ್ಲ, ಒಬ್ಬ ಇಂಡಿಯನ್ ಹತ್ರ ಸಾರಿ ಕೇಳೋದ್ರ ಬದಲು ಹಣಾನೇ ಕೊಟ್ಬಿಡೋಣ ಅಂತ ಇಂಡಿಯಾಗೆ ಹೊರಡ್ತಾಳೆ. ಆ ಲೆಟರ್ 20 ವರ್ಷಗಳ ಹಿಂದೆ ಸೀತಾಲಕ್ಷ್ಮಿ ಅನ್ನೋರಿಗಾಗಿ ಯಾರೋ ಬರ್ದಿರೋ ಲೆಟರ್. ಆ ಲೆಟರ್ ಅನ್ನ ನೋಡ್ಬೇಕಾದ್ರೆ ಅದರಲ್ಲಿ ಹೈದರಾಬಾದ್ ಅಲ್ಲಿ ಇರುವ ಯಾವುದೋ ಒಂದು ಪ್ಯಾಲೇಸಿನ ಅಡ್ರೆಸ್ ಇದೆ. ಸೊ ಆ ಪ್ಯಾಲೇಸ್ ಎಲ್ಲಿದೆ ಅಂತ ಹುಡಿಕೊಂಡು ಹೋಗ್ತಾಳೆ ಅಫ್ರೀನ್. ಇವಾಗ ಆ ಪ್ಯಾಲೇಸ್ ಎಲ್ಲಿದೆ ಅಂತ ವಿಚಾರಿಸಬೇಕಾದ್ರೆ ಇವಾಗ ಪ್ಯಾಲೇಸ್ ಆಗಿಲ್ಲ, ಸ್ಕೂಲ್ ಆಗಿ ಚೇಂಜ್ ಆಗ್ಬಿಟ್ಟು
ಆಗ್ಬಿಟ್ಟಿದೆ ಅಂತ ಒಬ್ಬರು ಲೇಡಿ ಹೇಳ್ತಾರೆ. ಅದಕ್ಕೆ ಅಫ್ರೀನ್ ಬೇಜಾರ್ ಮಾಡ್ಕೊಂಡು ಅವಳ ಫ್ರೆಂಡಿಗೆ ಫೋನ್ ಮಾಡಿ ಗೊತ್ತಿಲ್ಲದೆ ಇರೋ ಊರಲ್ಲಿ ಆ ಅಡ್ರೆಸ್ ಅನ್ನ ಹುಡುಕಿ ಕಂಡುಹಿಡಿಯೋದು ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್, ಹೇ ನಮ್ಮ ಜೊತೆ ಬಾಲಾಜಿ ಅಂತ ಒಬ್ಬ ಇಂಡಿಯನ್ ಹುಡುಗ ಓದುತ್ತಾ ಇದ್ನಲ್ವಾ, ಅವನು ಇವಾಗ ಹೈದರಾಬಾದ್ ಅಲ್ಲೇ ಇದಾನಂತೆ, ಆ ಊರಲ್ಲೇ ಇದಾನಂತೆ, ನಾನು ಅವನಿಗೆ ವಿಷಯ ತಿಳಿಸ್ತೀನಿ ನೀನು ಬಂದಿದ್ಯಾ ಅಂತ, ಅವನು ನಿನಗೆ ಹೆಲ್ಪ್ ಮಾಡ್ತಾವನೆ ಅಂತ ಹೇಳ್ಬೇಕಾದ್ರೆ ಅದೇ ತರ ಅಫ್ರೀನ್ ನಮಾಜ್ ಮಾಡ್ತಾ ಇರ್ಬೇಕಾದ್ರೆ ಬಾಲಾಜಿ ಅಲ್ಲಿಗೆ ಬರ್ತಾವನೆ. ಫ್ರೆಂಡೇ ಬಾಲಾಜಿಗೆ ಅಫ್ರೀನ್ ಅವಳ ಅಡ್ರೆಸ್ ನ ಹೇಳಿರ್ತಾಳೆ. ಸೊ ಅಫ್ರೀನ್ ಬಾಲಾಜಿಗೆ ಅವಳ ಪ್ರಾಬ್ಲಮ್ ನ ಹೇಳಿ ಅವನಿಗೆ ಅರ್ಥ ಮಾಡಿಸ್ತಾವಳೆ. ಅದಕ್ಕೆ ಬಾಲಾಜಿ 20 ವರ್ಷದಿಂದ ನಿಮ್ಮ ತಾತ ಈ ಲೆಟರ್ ಅನ್ನ ಪೋಸ್ಟ್ ಮಾಡದೆ ಏನಕ್ಕೆ ಅವರ ಹತ್ರನೇ ಇಟ್ಕೊಂಡಿದ್ರು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಫ್ರೀನ್ ಅವರು 2 ಸಲ ಪೋಸ್ಟ್ ಮಾಡಿದ್ದಾರೆ, ಆದ್ರೆ ಅದು ರಿಟರ್ನ್ ಬಂದ್ಬಿಟ್ಟಿದೆ, ಅದಕ್ಕೆ ಇವಾಗ ಆ ಕೆಲ್ಸನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾವಳೆ. ಇವಾಗ ಆ ಪ್ಯಾಲೇಸಿಗೂ ಬರ್ತಾರೆ. ಬಂದ್ರೆ ಆ ಪ್ಯಾಲೇಸ್ ಇವಾಗ ಅದೇ ತರ ಸ್ಕೂಲ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಅಲ್ಲಿ ಸುಬ್ರಹ್ಮಣಿ ಅಂತ ಹೆಡ್ ಮಾಸ್ಟರ್ ಇದ್ದಾರೆ. ಅವರ ಹತ್ರ ಇಲ್ಲಿ ಸೀತಾಲಕ್ಷ್ಮಿ ಅಂತ ಯಾರಾದ್ರೂ ಇದಾರಾ ಅಂತ ಕೇಳ್ಬೇಕಾದ್ರೆ ಆತರ ಎಲ್ಲ ಇಲ್ಲಿ ಯಾರು ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ತಾರೆ ಸುಬ್ರಹ್ಮಣಿ. ಬೇಕಾಗಿದ್ರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಅಲ್ಲಿರೋ ರೆಕಾರ್ಡ್ಸ್ ಅನ್ನ ತೋರಿಸ್ತಾರೆ. ಇವ್ರುಗಳು ಆ ರೆಕಾರ್ಡ್ಸ್ ಅನ್ನ ತುಂಬಾನೇ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಸೀತಾಲಕ್ಷ್ಮಿ ಅಂತ ಯಾರುವೇ ಇಲ್ಲ. ಅಫ್ರೀನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅವಳ ತಂದೆಗೆ ಫೋನ್ ಮಾಡಿ ನಾನು ಆ ಲೆಟರ್ ಅನ್ನ ತಲುಪಿಸೋಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ತಂದೆ ಹತ್ರ ಹೇಳ್ಬೇಕಾದ್ರೆ ಅದಕ್ಕೆ ತಂದೆ, ಇಲ್ಲ ಈ ಕೆಲಸವನ್ನ ನೀನು ಕಂಪ್ಲೀಟ್ ಮಾಡ್ಲೇಬೇಕು. ಅಯ್ಯೋ ತಂದೆ ಅರ್ಥ ಮಾಡ್ಕೊಳ್ಳಿ, ಆ ಲೆಟರ್ ಅನ್ನ ನಾನು ಡಸ್ಟ್ಬಿನ್ ಗೆ ಹಾಕ್ಬಿಟ್ಟು ತಲುಪಿಸ್ಬಿಟ್ಟೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ? ಇಲ್ಲಮ್ಮ, ಆ ಲೆಟರ್ ಅನ್ನ ನೀನು ಕರೆಕ್ಟ್ ಆದ ಜಾಗಕ್ಕೆ ತಲುಪಿಸಲೇಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊ, ಇದು ಬರೀ ಹಣಕ್ಕಾಗಿ ಮಾತ್ರ ಮಾಡಬೇಡ, ಇದು ನಿಮ್ಮ ತಾತ ಅವರ ಕೊನೆಯ ಆಸೆ ಅಂತ ತಂದೆ ಹೇಳ್ಬೇಕಾದ್ರೆ ಆ ಲೆಟರ್ ಅನ್ನ ಹೇಗಾದ್ರೂ ಕರೆಕ್ಟ್ ಆದ ಪರ್ಸನ್ ಹತ್ರ ತಲುಪಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ ಅಫ್ರೀನ್. ಸರಿ, ಯಾರು ಈ ಲೆಟರ್ ಅನ್ನ ಬರ್ದಿರ್ತಾರೆ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ರಾಮನ್ ಅವರೇ ಬರ್ದಿರ್ತಾರೆ. ಹಾಗಾದ್ರೆ ಫಸ್ಟ್ ಆ ರಾಮನ್ನ ಕಂಡು ಹಿಡಿಯೋಣ ಅಂತ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಬ್ಯಾಡ್ಜ್ ಇತ್ತಲ್ವಾ, ಅದು ಸೋಲ್ಜರ್ಸ್ ಯೂಸ್ ಮಾಡುವ ಬ್ಯಾಡ್ಜ್. ಹಾಗಾದ್ರೆ ರಾಮ ಇಂಡಿಯನ್ ಆರ್ಮಿಯಲ್ಲೇ ಕೆಲಸ ಮಾಡಿರ್ಬೇಕು ಅಂತ ಹೆಡ್ ಕ್ವಾರ್ಟರ್ಸ್ ಗೆ ಹೋಗಿ ರಾಮ್ ಬಗ್ಗೆ ವಿಚಾರಿಸ್ತಾರೆ. ಅಲ್ಲಿರೋ ಆಫೀಸರ್ ಫಸ್ಟ್ ಆಗಲ್ಲ ಅಂತಾನೆ ಹೇಳ್ತಾರೆ. ಆಮೇಲೆ ಬೇಕಾಗಿದ್ರೆ ಇಲ್ಲಿರೋ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡಿ ನೀವೇ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಇವ್ರುಗಳು ಅದೇ ತರ ಅಲ್ಲಿರೋ ಡಾಟಾ ಬೇಸ್ ಎಲ್ಲವನ್ನು ಚೆಕ್ ಮಾಡಿ ನೋಡ್ತಾರೆ. ಇಲ್ಲಿಯವರೆಗೂ ಇಂಡಿಯನ್ ಆರ್ಮಿಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೋ ಅವ್ರಗಳ ಡೀಟೇಲ್ಸ್ ಎಲ್ಲವೂ ಆ ಡೇಟಾ ಬೇಸ್ ಅಲ್ಲಿ ಇದೆ. ಹಾಗೆ ಸರ್ಚ್ ಮಾಡಿ ನೋಡ್ಬೇಕಾದ್ರೆ ರಾಮ್ ಅವನ ಡೀಟೇಲ್ಸ್ ಸಿಕ್ಬಿಡುತ್ತೆ. ಇವರ ಹೆಸರೇ ರಾಮ್ ಅಂತ ಇದೆ, ಇವರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಲ್ಲಿರೋ ಆಫೀಸರ್ಸ್ ಹತ್ರ ಕೇಳ್ಬೇಕಾದ್ರೆ ನಮಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ಬೇಕಾದ್ರೆ ಇವರ ಫ್ರೆಂಡ್ ಬಗ್ಗೆ ನಮಗೆ ಗೊತ್ತು ಅಂತ ರಾಮ್ ಅವರ ಫ್ರೆಂಡ್ ಅಡ್ರೆಸ್ ನ ಕೊಟ್ಟು ಕಳಿಸ್ತಾರೆ ಆಫೀಸರ್. ಅದೇ ತರ ಅಫ್ರೀನ್ ಮತ್ತೆ ಬಾಲಾಜಿ ಫ್ರೆಂಡ್ ಅವರ ಮನೆಗೆ ಬಂದು ರಾಮ್ ಬಗ್ಗೆ ವಿಚಾರಿಸ್ತಾರೆ. ನಮಗೆ ಇವ್ರ ಬಗ್ಗೆ ತಿಳ್ಕೋಬೇಕು, ಪ್ಲೀಸ್ ಹೇಳಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ರಾಮ್ ಬಗ್ಗೆ ಅವರಿಗೆ ಗೊತ್ತಿರೋದನ್ನೆಲ್ಲ ಹೇಳ್ತಾರೆ. ಇವಾಗ ಪಾಸ್ಟ್ 1964 ಕಾಶ್ಮೀರ ಅಲ್ಲಿ ಇರುವ ಇಂಡಿಯನ್ ಆರ್ಮಿಯ ಹೆಡ್ ಆಫೀಸರ್ ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಟೆರರಿಸ್ಟ್ ಗಳನ್ನ ಹಿಡಿಯೋಕೆ ಸ್ವಲ್ಪ ಸೋಲ್ಜರ್ಸ್ ಒಂದು ಜಾಗಕ್ಕೆ ಹೋಗಿರ್ತಾರೆ. ಹಾಗೆ ಹೋಗಿರ್ಬೇಕಾದ್ರೆ ಅಲ್ಲಿ ಆ ಜಾಗದಲ್ಲಿ ಊಟಕ್ಕೆ ತುಂಬಾನೇ ತೊಂದರೆ ಆಗಿದೆ. ನಾವು ಹೇಗಾದ್ರೂ ಆ ಸೋಲ್ಜರ್ಸ್ ಗಳಿಗೆ ಊಟದ ವ್ಯವಸ್ಥೆ ಮಾಡಿ ಕೊಡ್ಬೇಕು, ಇಲ್ಲ ಅವ್ರಗಳನ್ನ ಇಲ್ಲಿಗೆನೆ ಕರೆಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಅದೇ ತರ ಸೋಲ್ಜರ್ಸ್ ಒಂದು ಜಾಗದಲ್ಲಿ ಸಿಗಾಕೋಬಿಟ್ಟಿದ್ದಾರೆ. ಅಲ್ಲಿರೋ ಸೋಲ್ಜರ್ಸ್ ಗಳಿಗೆ ಹೆಡ್ ಆಗಿ ವಿಷ್ಣು ಅಂತ ಒಬ್ಬರು ಇದ್ದಾರೆ. ಆ ಗ್ರೂಪ್ ಅಲ್ಲೇ ನಮ್ಮ ಹೀರೋ ರಾಮ್ ಕೂಡ ಒಬ್ಬ ಸೋಲ್ಜರ್ ಆಗಿ ಇರೋದು. ಇವ್ರುಗಳಿಗೆ ಬೇಕಾದಷ್ಟು ಊಟ ಇಲ್ಲ. ಆವಾಗ ನಮ್ಮ ಹೀರೋ ಹೊರಗಡೆ ವಾಚ್ ಮಾಡ್ತಾ ಇರ್ಬೇಕಾದ್ರೆ, ಅಂದ್ರೆ ಟೆರರಿಸ್ಟ್ ಯಾರಾದ್ರೂ ಅಟ್ಯಾಕ್ ಮಾಡ್ತಾರಾ ಅಂತ ನೋಡ್ತಾ ಇರ್ಬೇಕಾದ್ರೆ ಆವಾಗ 4 ಜನ ದೂರದಲ್ಲಿ ಬರ್ತಾ ಇದ್ದಾರೆ. ಅದನ್ನ ನೋಡಿದ ನಮ್ಮ ಹೀರೋ ಪಾಕಿಸ್ತಾನಿ ಟೆರರಿಸ್ಟ್ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ದಾರೆ ಅಂತ ಅನ್ಕೊಂಡು ಚೀಫ್ ಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತಾ ಇದ್ದಾನೆ. ಆಮೇಲೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೇನೆ ಅದು ಪಾಕಿಸ್ತಾನಿಸ್ ಇಲ್ಲ, ನಮ್ಮ ಇಂಡಿಯನ್ಸೇ ಅಂತ ಗೊತ್ತಾಗುತ್ತೆ. ಕಾಶ್ಮೀರನ ಸೇರಿದವರೇ ಇವ್ರು ಅಂತ ಹೀರೋ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಅದಕ್ಕೆ ಚೀಫ್, ಅಕಸ್ಮಾತ್ ಇವ್ರುಗಳು ಪಾಕಿಸ್ತಾನಿ ಟೆರರಿಸ್ಟ್ ಗಳಾಗೆ ಇದ್ರೆ ಏನ್ ಮಾಡೋದು, ನನಗೆ ರಿಸ್ಕ್ ತಗೊಳ್ಳೋಕೆ ಇಷ್ಟ ಇಲ್ಲ, ಅವ್ರುಗಳನ್ನ ಅಟ್ಯಾಕ್ ಮಾಡಿ ಅಂತ ಆರ್ಡರ್ ಮಾಡ್ತಾ ಇದ್ದಾರೆ ಚೀಫ್. ಸೊ ಚೀಫ್ ಹೇಳಿದ್ದನ್ನ ಹೀರೋಗೆ ಮೀರಕ್ಕಾಗಲ್ಲ. ಸೊ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅವ್ರುಗಳನ್ನ ಶೂಟ್ ಮಾಡದೆ ಅಲ್ಲಿ ಇಲ್ಲಿ ಅಂತ ಬೇರೆ ಬೇರೆ ಕಡೆ ಶೂಟ್ ಮಾಡ್ತಾನೆ. ಆ ಜನರು ದೂರ ಹೋಗಿ ನಿಂತ್ಕೋತಾರೆ. ಆಮೇಲೆ ನಮ್ಮ ಹೀರೋ ಅಲ್ಲಿಗೆ ಬಂದು ಅವರು ಸಾಮಾನ್ಯ ಜನರೇ ಅಂತ ಪ್ರೂವ್ ಮಾಡ್ತಾನೆ. ಏನಕ್ಕಾಗಿ ಈ ಜಾಗಕ್ಕೆ ಬಂದಿದ್ದೀರಾ ಅಂತ ಹೀರೋ ಕೇಳ್ಬೇಕಾದ್ರೆ, ಊಟ ಇಲ್ಲದೆ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀರಾ ಅಂತ ನಮಗೆ ವಿಷಯ ಗೊತ್ತಾಯ್ತು, ಅದಕ್ಕೆ ನಿಮಗೆಲ್ಲ ಊಟ ಕೊಡೋಣ ಅಂತ ಬಂದ್ವಿ ಅಂತ ಜನ ಹೇಳ್ತಾರೆ. ಏನೇ ಇದ್ರು ನಮ್ಮ ಹೀರೋ ಚೀಫ್ ಅವರ ಮಾತನ್ನ ಕೇಳಿಲ್ಲ ಅಲ್ವಾ, ಅದಕ್ಕೆ ಚೀಫ್ ನಮ್ಮ ಹೀರೋ ರಾಮ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಅವನಿಗೆ ಬೈತಾರೆ. ಆಮೇಲೆ ನಮ್ಮ ಹೀರೋ ಮತ್ತೆ ಇವಾಗ ಕತೆ ಹೇಳ್ತಾ ಇರುವ ಫ್ರೆಂಡ್ ಇಬ್ಬರು ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ, ರಾಮ್ ನಿನ್ನ ಮೇಲೆ ತುಂಬಾನೇ ಕೋಪದಲ್ಲಿದ್ದಾರೆ ಚೀಫ್ ವಿಷ್ಣು ಅವರು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ಅವರು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಟೆರರಿಸ್ಟ್ ಅನ್ಕೊಂಡು ಒಬ್ಬ ಸಾಮಾನ್ಯನ್ನ ನಾನು ಕೊಂದ್ಬಿಟ್ರೆ ಆಮೇಲೆ ಆ ಗಿಲ್ಟಿ ಫೀಲ್ ನನ್ನ ಲೈಫ್ ಲಾಂಗ್ ಬರುತ್ತೆ, ಅದನ್ನ ನನಗೆ ಟಾಲರೇಟ್ ಮಾಡ್ಕೊಳ್ಳೋಕೆ ಆಗಲ್ಲ. ಈ ಕಡೆ ಅನ್ಸಾರಿ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅನ್ನ ಹಾಕಿದ್ದಾನೆ. ಏನು ಅಂದ್ರೆ ಆ ಟೀನೇಜ್ ಟೆರರಿಸ್ಟ್ ಹುಡುಗರ ಜೊತೆ ಈ ಅನ್ಸಾರಿ ಫೋಟೋ ತಗೊಂಡಿರ್ತಾರೆ. ಆ ಹುಡುಗರೆಲ್ಲ ಇವಾಗ ಕಾಶ್ಮೀರ್ ಒಳಗಡೆ
ಒಳಗಡೆ ಬಂದು ಸಾಮಾನ್ಯ ಬದುಕನ್ನ ಬದುಕ್ತಾ ಇದ್ದಾರೆ. ಆದ್ರೆ ಅವರೆಲ್ಲ ಸಾಮಾನ್ಯ ಹುಡುಗರಲ್ಲ, ನನ್ನನ್ನ ಸೇರಿದವರು ಟೆರರಿಸ್ಟ್ ಅಂತ ಇಂಡಿಯನ್ ಆರ್ಮಿಗೆ ಗೊತ್ತಾಗ್ಬೇಕು, ಆವಾಗಲೇ ಗಲಾಟೆ ಶುರು ಆಗುತ್ತೆ ಅಂತ ಅವನ ಅಸಿಸ್ಟೆಂಟ್ ಹತ್ರ ಹೇಳಿ ಕಳಿಸ್ತಾನೆ. ಅದೇ ತರ ಅಸಿಸ್ಟೆಂಟ್ ಎಲ್ಲರಿಗೂ ಈ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ತಾನೆ. ಅದೇ ತರ ಪಾಕಿಸ್ತಾನಲ್ಲಿ ಇದ್ಕೊಂಡೆ ಇಂಡಿಯಾಗಾಗಿ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರಲ್ವಾ, ಅವರು ಈ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ನಮ್ಮ ಹೆಡ್ ಆಫೀಸರ್ ಗೆ ಕಳಿಸ್ತಾರೆ. ಅದಕ್ಕೆ ಹೆಡ್ ಆಫೀಸರ್ ಒಂದು ಟೀಮ್ ಅನ್ನ ರೆಡಿ ಮಾಡಿ ಆ ಫೋಟೋನ ತೋರಿಸಿ ಇದ್ರಲ್ಲಿರೋ ಎಲ್ಲರೂ ಟೆರರಿಸ್ಟ್ ಗಳೇ, ಇವ್ರುಗಳನ್ನ ಎಲ್ಲಿ ನೋಡಿದ್ರು ಶೂಟ್ ಮಾಡಿ ಕೊಂದ್ಬಿಡಿ ಅಂತ ಆರ್ಡರ್ ನ ಪಾಸ್ ಮಾಡ್ತಾರೆ. ಸರಿ ಅಂತ ಟೀಮ್ ಹೊರಡುತ್ತೆ. ಅದೇ ತರ ಕಾಶ್ಮೀರ್ ಅಲ್ಲಿ ಆ ಹುಡುಗರು ನಾರ್ಮಲ್ ಆದ ಕೆಲಸಗಳನ್ನ ಮಾಡ್ಕೊಂಡು ಸಾಮಾನ್ಯ ಬದುಕನ್ನ ಬದುಕ್ತಾ ಇದ್ದಾರೆ. ಅಲ್ಲಿಗೆ ಬರುವ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಆ ಹುಡುಗರನ್ನ ನೋಡಿದ ತಕ್ಷಣ, ಟೆರರಿಸ್ಟ್ ಗಳನ್ನ ನೋಡಿದ ತಕ್ಷಣ ಶೂಟ್ ಮಾಡಿ ಕೊಳ್ತಾ ಇದ್ದಾರೆ. ಈ ವಿಷಯ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಅದನ್ನ ನೋಡುವ ಕಾಶ್ಮೀರ್ ಅಲ್ಲಿ ಇರುವ ಮುಸ್ಲಿಮರ್ಸ್ ಇಂಡಿಯನ್ ಆರ್ಮಿ ಮೇಲೆ ತುಂಬಾನೇ ಕೋಪ ಮಾಡ್ಕೋತಾ ಇದ್ದಾರೆ. ಒಂದು ದಿನ ಸಡನ್ ಆಗಿ ಊರಲ್ಲಿರೋ ಜನ ಎಲ್ಲರೂ ಮನೆನ ಲಾಕ್ ಮಾಡಿ ಇಟ್ಟಿದ್ದಾರೆ. ಹೀರೋಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿರೋ ಒಬ್ಬರ ಹತ್ರ ಏನ್ ವಿಷಯ ಅಂತ ಕೇಳ್ಬೇಕಾದ್ರೆ ಈ ವ್ಯಕ್ತಿನೇ ಊಟ ತಂದು ಕೊಟ್ಟಿರ್ತಾರೆ. ಆದ್ರೆ ಇವಾಗ ನಮ್ಮ ಹೀರೋನ ನೋಡಿ ಗುರಾಯಿಸ್ತಾ ಇದ್ದಾರೆ. ತುಂಬಾ ಕೋಪದಿಂದ ಫಸ್ಟ್ ಇಲ್ಲಿಂದ ಹೊರಡಿ ಅಂತ ಹೇಳ್ತಾ ಇದ್ದಾರೆ. ಹೀರೋಗೆ ಏನೂ ಅರ್ಥ ಆಗ್ತಾ ಇಲ್ಲ, ಆದ್ರೆ ಏನೋ ತಪ್ಪು ನಡೀತಾ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಸರಿ, ಫಸ್ಟ್ ಯಾವ್ದಾದ್ರ ಮನೆ ಒಳಗಡೆ ಹೋಗಿ ರೇಡಿಯೋನ ಕೇಳೋಣ. ರೇಡಿಯೋದಲ್ಲಿ ಅನ್ಸಾರಿ ಮಾತಾಡ್ತಾ ಇದ್ದಾನೆ. ನಾವು ಎಷ್ಟು ದಿನ ಅಂತ ಸುಮ್ನೆನೆ ಇರೋದು, ಈ ಇಂಡಿಯನ್ ಆರ್ಮಿ ಏನ್ ಮಾಡಿದೆ ಅಂತ ನೋಡಿದ್ರ, ಅಮಾಯಕರನ್ನ ಕೊಂದಿದ್ದಾರೆ. ಇದ್ರ ಮೇಲೂ ನಾವು ಸುಮ್ನೆ ಇರಬಾರ್ದು. ಕಾಶ್ಮೀರ್ ನಮಗೆ ಮಾತ್ರನೇ ಸ್ವಂತ, ಅದಕ್ಕೆ ಬೇಕಾದ ಕೆಲಸವನ್ನ ಎಲ್ಲರೂ ಮಾಡಿ ಅಂತ ಮುಸ್ಲಿಂ ಅವರ ಕೋಪನೆಲ್ಲ ಹಿಂದೂಸ್ ಮೇಲೆ ಡೈವರ್ಟ್ ಮಾಡಿ ಬಿಡ್ತಾ ಇದ್ದಾನೆ ಅನ್ಸಾರಿ. ಸೊ ಇಲ್ಲಿ ಖಂಡಿತ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ದೊಡ್ಡ ಗಲಾಟೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ ಹೀರೋ. ಸೊ ಹಿಂದೂಸ್ ಗಳನ್ನ ನೋಡೋಣ ಅಂತ ಬರ್ತಾನೆ ಹೀರೋ. ಅಲ್ಲಿ ಹಿಂದೂಸ್ ಗಳ ದೊಡ್ಡ ಫೆಸ್ಟಿವಲ್ ನಡೀತಾ ಇದೆ. ಹೇಗಾದ್ರೂ ಇವ್ರುಗಳನ್ನೆಲ್ಲ ಕಾಪಾಡಬೇಕು ಅಂತ ಅನ್ಕೋತಾನೆ ಹೀರೋ. ಮುಸ್ಲಿಮ್ಸ್ ಅಂದ್ರೆ ಎಲ್ಲರೂ ಪ್ರಾಬ್ಲಮ್ ಮಾಡಲ್ಲ, ಕೆಲವೊಬ್ರು ಮಾತ್ರನೇ ಗಲಾಟೆ ಮಾಡ್ತಾರೆ, ಯಾವ್ದಾದ್ರೂ ಗ್ರೂಪ್ ಮಾತ್ರನೇ ಗಲಾಟೆ ಮಾಡ್ತಾರೆ. ಸೊ ಮಿಕ್ಕಿರೋ ಮುಸ್ಲಿಮ್ಸ್ ಮತ್ತೆ ಹಿಂದೂಸ್ ನ ಒಂದು ಜಾಗದಲ್ಲಿ ಸೇಫ್ ಆಗಿ ಕರ್ಕೊಂಡು ಹೋಗಿರ್ತಾನೆ ಹೀರೋ. ಇವಾಗ ಆ ಜಾಗಕ್ಕೆ ಬೆಂಕಿ ಇಡೋಕೆ ಒಂದು ಗ್ರೂಪ್ ಆಫ್ ಪೀಪಲ್ಸ್ ಬರ್ತಾರೆ. ಆ ಜಾಗಕ್ಕೂ ಬೆಂಕಿ ಇಟ್ಬಿಡ್ತಾ ಇದ್ದಾರೆ. ಹೀರೋನು ತುಂಬಾನೇ ಕಷ್ಟಪಟ್ಟು ಒಬ್ಬೊಬ್ಬರಾಗಿ ಕಾಪಾಡ್ತಾ ಇದ್ದಾನೆ. ಇವೆಲ್ಲ ಅನ್ಸರಿ ಅವನ ಪ್ಲಾನ್, ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂತ ನಮ್ಮ ಹೀರೋ ಎಷ್ಟೋ ಹೇಳ್ತಾನೆ. ಆದ್ರೆ ಅಲ್ಲಿಗೆ ಬಂದಿರೋ ಜನ ಕೇಳ್ತಾ ಇಲ್ಲ, ಗಲಾಟೆ ಮಾಡ್ತಾನೆ ಇದ್ದಾರೆ. ಆವಾಗ ಯಾವಾಗ್ಲೂ ಅನ್ಸರಿ ಜೊತೆನೆ ಇರೋ ಒಬ್ಬನ್ನ ನಮ್ಮ ಹೀರೋ ನೋಡ್ಬಿಡ್ತಾನೆ. ಅವನನ್ನ ಹೊಡೆದು ವಿಚಾರಿಸಬೇಕಾದ್ರೆ, ನಿಜಾನ ಹೇಳು ಅಂತ ಕೇಳ್ಬೇಕಾದ್ರೆ ಅನ್ಸಾರಿ ಅಸಿಸ್ಟೆಂಟ್ ಎಲ್ಲ ಪ್ಲಾನ್ ಅನ್ನು ಬಿಚ್ಚಿಟ್ಬಿಡ್ತಾನೆ, ಎಲ್ಲವನ್ನು ಹೇಳ್ಕೊತಾನೆ. ಸೊ ಅನ್ಸಾರಿ ಅವನ ಪ್ಲಾನ್ ಅನ್ನ ಅಲ್ಲಿರೋ ಮುಸ್ಲಿಮ್ಸ್ ಅರ್ಥ ಮಾಡ್ಕೋತಾರೆ. ಗಲಾಟೆ ಮಾಡೋದನ್ನ ಸ್ಟಾಪ್ ಮಾಡಿ ಅಲ್ಲಿರೋ ಹಿಂದೂಸ್ ಗಳಿಗೆ ಹೆಲ್ಪ್ ಮಾಡೋಕೆ ಶುರು ಮಾಡ್ತಾರೆ. ನಾವು ದುಡುಕ್ ಬಿಟ್ವಿ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ನಮ್ಮ ಹೀರೋ ಹತ್ರ ಸಾರಿ ಕೂಡ ಕೇಳ್ತಾರೆ. ದೊಡ್ಡದಾಗಿ ನಡೆಯಲಿದ್ದ ಗಲಾಟೆ ತಡೆದು ನಿಲ್ಲಿಸಲಾಗಿದೆ ಅಂತ ನಮ್ಮ ಹೀರೋ ಅವನ ಫೋಟೋನ ಹಾಕಿ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಎಲ್ಲ ಬರುತ್ತೆ. ಸೊ ಮೀಡಿಯಾನ ಸೇರಿದ ಒಬ್ಬಳು ನ್ಯೂಸ್ ರಿಪೋರ್ಟರ್ ಇವ್ರುಗಳನ್ನ ಇಂಟರ್ವ್ಯೂ ಮಾಡೋಕೆ ಬರ್ತಾಳೆ. ಇವಾಗ ನಮಗೆ ಕತೆ ಹೇಳ್ತಾ ಇದ್ದಾನಲ್ಲ ಸೋಲ್ಜರ್, ಅವನನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ನನ್ನ ಫ್ಯಾಮಿಲಿಯನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ, ನನ್ನ ಮಗುವಿಗೆ ಹೆಸರನ್ನ ಕೂಡ ಇಡೋಕೆ ಆಗ್ಲಿಲ್ಲ ಅಂತ ತುಂಬಾನೇ ಫೀಲ್ ಮಾಡಿ ಹೇಳ್ಬೇಕಾದ್ರೆ ಅದಕ್ಕೆ ನ್ಯೂಸ್ ರಿಪೋರ್ಟರ್, ಅದಕ್ಕೇನು ಸರ್, ಈ ರೇಡಿಯೋದಲ್ಲೇ ನಿಮ್ಮ ಮಗುವಿಗೆ ಹೆಸರಿಡಿ ಅಂತ ಹೇಳ್ಬೇಕಾದ್ರೆ ಅವನ ಮಗುವಿಗೆ ಹೆಸರಿಡ್ತಾನೆ. ಸರಿ, ನೀವು ಹೇಳಿ ರಾಮ್, ನೀವು ಯಾರನ್ನ ಮಿಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ರಾಮ, ನಾನು ಮಿಸ್ ಮಾಡ್ಕೊಳ್ಳೋಕೆ ನನ್ನ ಲೈಫ್ ಅಲ್ಲಿ ಯಾರು ಇಲ್ಲ, ಯಾಕೆ ಅಂದ್ರೆ ನಾನೊಬ್ಬ ಅನಾಥ ಹುಡುಗ ಅಂತ ಎಮೋಷನಲ್ ಆಗಿ ಹೇಳ್ತಾನೆ ನಮ್ಮ ರಾಮ. ಅದಕ್ಕೆ ಈ ನ್ಯೂಸ್ ರಿಪೋರ್ಟರ್ ಲೇಡಿ ಬೇರೆ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ರಾಮ್ ಅಂತ ಒಬ್ಬ ಸೋಲ್ಜರ್ ಅನ್ನ ಮೀಟ್ ಮಾಡಿದೆ, ನನಗೆ ಯಾರುವೇ ಇಲ್ಲ ಅಂತ ತುಂಬಾನೇ ಫೀಲ್ ಮಾಡ್ಕೊಂಡ್ರು, ಆದ್ರೆ ಅವರಿಗೆ ನಾನಿದ್ದೀನಿ, ಒಂದು ತಾಯಿಯಾಗಿ ಅವರಿಗೆ ನಾನು ಲೆಟರ್ ಹಾಕಿದ್ದೀನಿ, ನೀವು ಅವರಿಗೆ ಯಾವ ತರ ರಿಲೇಟಿವ್ ಅಂತ ಲೆಟರ್ ಬರ್ದು ಹಾಕಿ ಅಂತ ಹೇಳ್ತಾರೆ. ಅಷ್ಟೇ ನೆಕ್ಸ್ಟ್ ದಿನ ನಮ್ಮ ಹೀರೋಗೆ ತುಂಬಾನೇ ಲೆಟರ್ಸ್ ಬರುತ್ತೆ, 2 ಮೂಟೆ ಬಂದಿದೆ. ನಮ್ಮ ಹೀರೋನು ಆಶ್ಚರ್ಯ ಆಗ್ಬಿಟ್ಟು ಆ ಎಲ್ಲಾ ಲೆಟರ್ ಅನ್ನು ಓದೋಕೆ ಶುರು ಮಾಡ್ತಾನೆ. ಅದ್ರಲ್ಲಿ ಒಂದು ಲೆಟರ್ ಅಲ್ಲಿ, ಅಣ್ಣ ನಾನು ನಿಮಗೆ ತಂಗಿ ತರ, ನನಗೆ ಮಗು ಆಗಿದೆ, ಅದಕ್ಕೆ ನಿಮಗೆ ಸ್ವೀಟ್ ಕಳ್ಸಿದೀನಿ, ಬೇಗ ಬನ್ನಿ ಅಣ್ಣ, ನಿಮ್ಮ ಮಡಿಲಲ್ಲಿ ಕೂರ್ಸಿನೇ ನನ್ನ ಮಗುವಿಗೆ ಬುರುಡೆ ಮಾಡಿಸ್ಬೇಕು, ಈ ನಿಮ್ಮ ತಂಗಿಯ ಹೆಸರು ರಾಧಿಕಾ ಅಂತ ಬರ್ದಿದೆ. ಅದಕ್ಕೆ ರಾಮ ಅದೇ ತರ ಬಂದಿರೋ ಎಲ್ಲ ಲೆಟರ್ಸ್ಗೂ ರಿಟರ್ನ್ ಲೆಟರ್ ಬರ್ದು ಹಾಕ್ಬೇಕು ಅಂತ ಅನ್ಕೋತಾನೆ. ಅದೇ ತರ ಎಲ್ಲ ಲೆಟರ್ಸ್ಗೂ ರಿಟರ್ನ್ ಲೆಟರ್ಸ್ ಬರ್ದಿಟ್ಟಿದ್ದಾನೆ ಹೀರೋ. ಲೆಟರ್ ಕೊಡೋರು ಆ ಜಾಗಕ್ಕೆ ಬರ್ತಾರೆ. ಇದೇ ನಾನು ಕೊಡ್ಬೇಕಾಗಿರೋ ಲೆಟರ್ ಅಂತ ಆ ಬಂಡಲ್ ಅನ್ನ ಕೊಡ್ತಾನೆ ನಮ್ಮ ಹೀರೋ. ಇವಾಗ ಹೊಸದಾಗಿ ಬಂದಿರೋ ಲೆಟರ್ಸ್ ನ ತಗೊಂಡು ಬೇಗ ಅದನ್ನ ಓದ್ಬೇಕು ಅಂತ ಓಡಿ ಹೋಗ್ತಾನೆ. ಆವಾಗಲೇ ನಿನ್ನೆ ಬಂದಿರೋ ಲೆಟರ್ಸ್ ಅಲ್ಲಿ ಒಂದು ಲೆಟರ್ ಅನ್ನ ಓದದೆ ಬಿಟ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಹೀರೋನು ಆ ಲೆಟರ್ ಅನ್ನ ತಗೊಂಡು ಓದೋಕೆ ಶುರು ಮಾಡ್ತಾನೆ. ಸೀತಾ ಲಕ್ಷ್ಮಿ ಅನ್ನೋರ್ ಹತ್ರ ಇಂದಾನೆ ಲೆಟರ್ ಬಂದಿರೋದು ನಮ್ಮ ಹೀರೋಗೆ. ನಿಮ್ಮ ಪ್ರೀತಿಯ ಹೆಂಡತಿ ನಾನು ಇರ್ಬೇಕಾದ್ರೆ ಯಾಕೆ ನಿಮಗೆ ಯಾರು ಇಲ್ಲ ಅಂತ ನೀವು ಹೇಳ್ಕೊತಾ ಇದ್ದೀರಾ ಅಂತ ಆ ಲೆಟರ್ ಅಲ್ಲಿ ಬರ್ದಿದೆ. ನಮ್ಮ ಹೀರೋನು ಅದನ್ನ ಖುಷಿಯಿಂದ ಓದುತ್ತಾ ಇದ್ದಾನೆ. ಸರಿ, ಈ ಲೆಟರ್ ಎಲ್ಲಿಂದ ಬಂದಿದೆ ಅಂತ ಚೆಕ್ ಮಾಡಿದ್ರೆ ಅದರಲ್ಲಿ ಅಡ್ರೆಸ್ ಇಲ್ಲ, ಬರೀ ರಾಮ್ ಅವನ ಅಡ್ರೆಸ್ ಮಾತ್ರ ಇದೆ. ಅಂದ್ರೆ ಫ್ರಮ್ ಅಡ್ರೆಸ್ ಇಲ್ಲ, ಬರೀ ಟು ಅಡ್ರೆಸ್ ಮಾತ್ರ ಇದೆ. ಸರಿ, ಇವತ್ತು ಏನಾದ್ರೂ ಸೀತಾ ಹತ್ರ ಇಂದ ಲೆಟರ್ ಬಂದಿದ್ಯಾ ಅಂತ ಇವಾಗ ಬಂದಿರುವ ಬಂಡಲ್ ನ ಓಪನ್ ಮಾಡಿ ನೋಡ್ತಾನೆ ರಾಮ. ಅದೇ ತರ ಸೀತಾ ಹತ್ರ ಇಂದ ಲೆಟರ್
ಲೆಟರ್ ಬಂದಿದೆ. ಅದ್ರಲ್ಲೂ ರಾಮನ್ನ ನನ್ನ ಗಂಡ ಅಂತಾನೆ ಮೆನ್ಷನ್ ಮಾಡಿ ಬರ್ದಿದ್ದಾಳೆ ಸೀತಾ. ಆಮೇಲಿಂದ ಹೀರೋಗೆ ಡೈಲಿ ಸೀತಾ ಹತ್ರ ಇಂದ ಲೆಟರ್ಸ್ ಬರ್ತಾನೆ ಇದೆ. ನಮ್ಮ ಹೀರೋನು ಸೀತಾಗೆ ರಿಟರ್ನ್ ಲೆಟರ್ ಬರೆಯೋಣ ಅನ್ಕೊಂಡ್ರೆ ಸೀತಾ ಅವಳ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸರಿ ಅಂತ ಅವಳಿಗೆ ಬರಿಬೇಕಾಗಿರೋ ಎಲ್ಲ ಲೆಟರ್ಸ್ ಅನ್ನು ಬರ್ದು ಅವನ ಹತ್ರನೇ ಇಟ್ಕೋತಾ ಇದ್ದಾನೆ ರಾಮ. ತುಂಬಾ ಕವನಗಳನ್ನೆಲ್ಲ ಬರ್ದು ಕಳಿಸ್ತಾ ಇದ್ದಾಳೆ ಸೀತಾ. ಅದನ್ನೆಲ್ಲ ಓದಿ ಖುಷಿ ಆಗ್ತಾ ಇದ್ದಾನೆ ರಾಮ. ಆವಾಗ ಒಂದು ದಿನ ಸೀತಾ ಒಂದು ಲೆಟರ್ ಅಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀನಿ ಟ್ರೈನ್ ಅಲ್ಲಿ ಅಂತ ಬರ್ದಿರ್ತಾಳೆ. ಅದನ್ನ ನೋಡುವ ಹೀರೋಗೆ ಸರಿ ಸುಮ್ನೆ ಡೈರೆಕ್ಟ್ ಹೋಗಿ ಆ ಹುಡುಗಿನ ಟ್ರೈನ್ ಅಲ್ಲಿ ಮೀಟ್ ಮಾಡೋಣ್ವಾ ಅಂತ ಅನ್ಕೋತಾನೆ ರಾಮ. ಅದನ್ನ ಫ್ರೆಂಡ್ ಹತ್ರ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಖಂಡಿತ ಮಚ್ಚ ನಡಿ ಹೋಗಿ ನೋಡೇ ಬಿಡೋಣ ಅಂತ ಹೇಳ್ತಾನೆ. ಅದೇ ತರ ನಮ್ಮ ಹುಡುಗರು ಹೇಗೋ ಪ್ಲಾನ್ ಮಾಡಿ ಆ ಟ್ರೈನ್ ಅನ್ನು ಕ್ಯಾಚ್ ಮಾಡ್ತಾರೆ. TTR ಹತ್ರ ನಾವು ಒಂದು ಮಿಷನ್ ಗಾಗೆ ಬಂದಿರೋದು, ಸೀತಾಲಕ್ಷ್ಮಿ ಯಾರು ಪ್ಯಾಸೆಂಜರ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡಿ ಅಂತ ಕೇಳ್ಬೇಕಾದ್ರೆ ಪ್ಯಾಸೆಂಜರ್ ಲಿಸ್ಟ್ ಅಲ್ಲಿ ಸೀತಾಲಕ್ಷ್ಮಿ ಅನ್ನುವ ಹೆಸರೇ ಇಲ್ಲ. ಅದಕ್ಕೆ TTR ಸರಿ ಎಲ್ಲರ ಹತ್ರನೂ ಡೈರೆಕ್ಟ್ ಕೇಳ್ಬಿಡೋಣ ಅಂತ ಅನ್ಕೊಂಡು ಒಂದೊಂದು ಪ್ಯಾಸೆಂಜರ್ ಹತ್ರನೂ ಹೋಗಿ ನೀವ ಸೀತಾಲಕ್ಷ್ಮಿ ಅಂತ ವಿಚಾರಿಸ್ತಾರೆ. ಎಲ್ಲರೂ ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಕೂಪೆ ತರ ಸೆಪರೇಟ್ ರೂಮ್ಸ್ ಗಳು ಇರುತ್ತೆ ಅಲ್ವಾ, ಅದನ್ನು ಚೆಕ್ ಮಾಡಿ ನೋಡ್ತಾರೆ TTR. ಇವಾಗ ಕೊನೆದಾಗಿ ಒಂದೇ ಒಂದು ರೂಮ್ ಬ್ಯಾಲೆನ್ಸ್ ಇರೋದು. ಅದಕ್ಕೆ TTR ಆ ರೂಮ್ ಅಲ್ಲೇ ಖಂಡಿತ ಇರಬೇಕು, ನೀವೇ ಹೋಗಿ ಚೆಕ್ ಮಾಡಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಯೋಚನೆ ಮಾಡ್ಕೊಂಡೆ ನಾಕ್ ಮಾಡ್ಬೇಕಾದ್ರೆ ಡೋರ್ ಅನ್ನು ಓಪನ್ ಮಾಡೋದು ನಮ್ಮ ಹೀರೋಯಿನ್ ಸೀತಾ. ಆದ್ರೆ ಸೀತಾಲಕ್ಷ್ಮಿ ಅನ್ನೋರು ಈ ಹುಡುಗಿನೇನಾ ಅಂತ ನಮ್ಮ ಹೀರೋಗೆ ಗೊತ್ತಿಲ್ಲ. ಆದ್ರೂ ಕೂಡ ನೀವು ಲೆಟರ್ಸ್ ಎಲ್ಲ ಬರ್ದು ಹಾಕಿದ್ರಲ್ಲ, ಆದ್ರೆ ರಿಟರ್ನ್ ಲೆಟರ್ ನಾನು ಕಳ್ಸೋದಕ್ಕೆ ನಿಮ್ಮ ಅಡ್ರೆಸ್ ಅನ್ನೇ ಮೆನ್ಷನ್ ಮಾಡಿರ್ಲಿಲ್ವಲ್ಲ, ಪರವಾಗಿಲ್ಲ ತಗೊಳ್ಳಿ ನಿಮಗೆ ರಿಟರ್ನ್ ಲೆಟರ್ಸ್ ನಾನು ಬರ್ದಿದ್ದೀನಿ ಅಂತ ಕೊಡ್ಬೇಕಾದ್ರೆ ಹೀರೋಯಿನ್ ಲೆಟರ್ಸ್ ನ ತಗೋತಾಳೆ. ಆಮೇಲೆ ನಮ್ಮ ಹೀರೋ ಪಕ್ಕದ ಕಂಪಾರ್ಟ್ಮೆಂಟ್ ಗೆ ಹೋಗಿ ಕೂತ್ಕೋತಾನೆ. ಹೇಗೋ ಕೊನೆಯದಾಗಿ ಸೀತಾನ ನಾವು ನೋಡ್ಬಿಟ್ವಿ ಅಂತ ಖುಷಿ ಆಗ್ತಾ ಇರ್ತಾನೆ. ಈ ಕಡೆ ಹೀರೋಯಿನ್ ಲೆಟರ್ಸ್ ಎಲ್ಲವನ್ನು ಓದೋಕೆ ಶುರು ಮಾಡ್ತಾಳೆ. ಆವಾಗ ಕೊನೆಯದಾಗಿ ಒಂದು ಲೆಟರ್ ಅಲ್ಲಿ ನಮ್ಮ ಹೀರೋ ಅವನ ಫೋನ್ ನಂಬರ್ ಅನ್ನ ಬರ್ದಿರ್ತಾನೆ. ಆ ಫೋನ್ ನಂಬರ್ ಅವನ ಫೋನ್ ನಂಬರ್. ಸೊ ಫ್ರೆಂಡ್ ಅವನ ಮನೆಗೆ ಬೇಗ ಹೋಗ್ಬೇಕು ಅಂತ ಅನ್ಕೋತಾನೆ ಹೀರೋ. ಅದೇ ತರ ಫ್ರೆಂಡ್ ಮನೆಗೆ ಬರ್ತಾನೆ. ಫ್ರೆಂಡ್ ಒಬ್ಬ ಡ್ರಾಮಾ ಆರ್ಟಿಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಮನೆಯಲ್ಲಿ. ಹೀರೋ ಮನೆಗೆ ಬಂದಿದ್ದ ತಕ್ಷಣ ಫೋನ್ ಹತ್ರ ಬಂದು ಆ ಫೋನ್ ಅನ್ನ ಕ್ಲೀನ್ ಮಾಡಿ ರೆಡಿಯಾಗಿ ಮಡಗಿರ್ತಾನೆ. ಆವಾಗ ಫ್ರೆಂಡ್ ಬಂದು ಈ ಫೋನ್ ಕೆಲಸ ಮಾಡ್ತಾ ಇಲ್ಲ ಅಂತ ಸಿಂಪಲ್ ಆಗಿ ಹೇಳ್ತಾನೆ. ಏನೋ ಫೋನು ಕೆಲಸ ಮಾಡ್ತಾ ಇಲ್ವಾ ಅಂತ ಹೀರೋನು ಶಾಕ್ ಆಗ್ತಾನೆ. ನೀನು ಎಷ್ಟು ದೊಡ್ಡ ದ್ರೋಹ ಮಾಡಿದ್ಯಾ ಗೊತ್ತಾ ನನಗೆ ಅಂತ ಫ್ರೆಂಡ್ ಅವನ ಕಾಲರ್ ಪಟ್ಟಿನ ಹಿಡಿದು ಅವನಿಗೆ ಬೈತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲಿ ಯಾರೋ ಒಬ್ಬಳು ಹುಡುಗಿ ಮನೆ ಹೊರಗಡೆ ಬಂದು ನಿಂತಿದ್ದಾಳೆ. ಅದಕ್ಕೆ ಫ್ರೆಂಡ್ ಹೊರಗಡೆ ಬಂದು ಯಾರು ನೀವು ಅಂತ ಕೇಳ್ಬೇಕಾದ್ರೆ ಯಾಕೆ ನಿಮ್ಮ ನಂಬರ್ಗೆ ಫೋನ್ ಮಾಡಿದ್ರೆ ನೀವು ಫೋನ್ ನ ಪಿಕ್ ಮಾಡಲ್ವಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಹೋ ನೀವೇ ಸೀತಾಲಕ್ಷ್ಮಿನಾ, ನಿಮ್ಮ ಬಗ್ಗೆನೇ ಇವಾಗ ಮಾತಾಡ್ತಾ ಇದ್ದ ನನ್ನ ಫ್ರೆಂಡ್, ನಿಮ್ಮ ಕಾಲ್ ಬರಲ್ವಾ ಅಂತಾನೆ ಕಾಯ್ತಾ ಇದ್ದ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸೀತಾಲಕ್ಷ್ಮಿ ಅಂತ ಹೆಸರು ಕೇಳಿದ ತಕ್ಷಣ ಹಾಗಾದ್ರೆ ಹೀರೋಯಿನ್ ನಮ್ಮನ್ನ ಹುಡಿಕೊಂಡೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಹೀರೋ ಕೆಳಗಡೆ ಓಡಿ ಬರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಒಂದು ಜಾಗದಲ್ಲಿ ನಿಲ್ತಾ ಇಲ್ಲ, ನಡ್ಕೊಂಡೆ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಹೀರೋನು ಅವಳ ಹಿಂದೆನೆ ನಡ್ಕೊಂಡೆ ಮಾತಾಡಿಸ್ತಾ ಇರ್ತಾನೆ. ಇವಾಗ ಸಡನ್ ಆಗಿ ಕ್ಯಾಮ್ರಾನ ತಗೊಂಡು ಸೀತಾನ ಫೋಟೋ ತಗೋತಾ ಇದ್ದಾನೆ ನಮ್ಮ ಹೀರೋ. ಲೆಟರ್ ಅಲ್ಲಿ ಮಾತ್ರ ಕವನಗಳನ್ನ ಬರೆದು ಕಳಿಸ್ತಾ ಇದ್ರಿ, ಡೈರೆಕ್ಟ್ ಆಗಿ ಏನು ಹೇಳಲ್ವಾ ಅಂತ ಹೀರೋ ಕೇಳ್ಬೇಕಾದ್ರೆ ನೀವೇ ಕವನ ಹೇಳಿ ನೋಡೋಣ ಅಂತ ಸೀತಾ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋನು ಅವನಿಗೆ ಗೊತ್ತಿರುವ ಒಂದು ಕವನನ ಹೇಳ್ತಾನೆ. ಅದಕ್ಕೆ ಸೀತಾ ರಿಟರ್ನ್ ಒಂದು ಮ್ಯಾಜಿಕ್ ಶೋ ಬಗ್ಗೆ ಮಾತಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾ ಇದ್ದಾಳೆ. ನಮ್ಮ ಹೀರೋಗೂ ಏನೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಫ್ಲಾಶ್ ಬ್ಯಾಕ್ ನ ಹೇಳ್ತಾ ಇದ್ದ ಫ್ರೆಂಡ್ ಸ್ಟಾಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಫ್ರೀನ್ ಏನಾಯ್ತು ಯಾಕೆ ಸ್ಟಾಪ್ ಮಾಡ್ಬಿಟ್ರಿ ಮುಂದೆ ಹೇಳಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಇದ್ರ ಮೇಲೆ ನನಗೆ ಗೊತ್ತಿಲ್ಲ, ಆಮೇಲೆ ನಾನು ರಾಮು ಡಿವೈಡ್ ಆಗಿ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಆದ್ರೆ ಇದ್ರ ಮುಂದೆ ರಾಮ್ ಬಗ್ಗೆ ವಿಷ್ಣುಗೇನೆ ಗೊತ್ತಿರ್ಬೇಕು, ಅವನನ್ನ ವಿಚಾರಿಸಿ. ಇವ್ರುಗಳಿಗೆ ಕ್ಯಾಪ್ಟನ್ ಆಗಿ ಇದ್ರಲ್ವಾ ವಿಷ್ಣು, ಅವರ ಫೋಟೋನ ತೋರಿಸ್ತಾರೆ. ಈ ಕಡೆ ವಿಷ್ಣು ಅವರ ಆಫೀಸ್ ಅಲ್ಲಿ ಕೊನೆಯದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಇವತ್ತು ರಿಟೈರ್ಮೆಂಟ್. ಸೊ ಅವರ ಥಿಂಗ್ಸ್ ಗಳನ್ನೆಲ್ಲ ತಗೊಂಡು ಇಡ್ತಾ ಇರ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋ ಜೊತೆ ಸೇರಿ ತಗೊಂಡಿದ್ದ ಫೋಟೋನ ನೋಡಿ ಬೇಜಾರ್ ಮಾಡ್ಕೋತಾ ಇದ್ದಾರೆ. ಇವಾಗ ಅವರ ಆಫೀಸ್ ಅನ್ನ ಬಿಟ್ಟು ಎಲ್ಲರ ಹತ್ರನೂ ಹೇಳ್ಕೊಂಡು ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದಾರೆ ವಿಷ್ಣು. ಈ ಕಡೆ ಅಫ್ರೀನ್ ವಿಷ್ಣುನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಆಫೀಸ್ಗೆ ಕಾಲ್ ಮಾಡಿದ್ರೆ ವಿಷ್ಣು ಅವರ ಡ್ಯೂಟಿ ಮುಗೀತು, ಇವತ್ತು ಅವರಿಗೆ ರಿಟೈರ್ಮೆಂಟ್, ಇಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೂ ಚೆಕ್ ಮಾಡಿ ನೋಡೋಣ ಅಂತ ಕೆಳಗಡೆ ಬಂದು ನೋಡಿದ್ರೆ ವಿಷ್ಣು ಇನ್ನ ಆಫೀಸ್ ಬಿಟ್ಟು ಹೊರಗಡೆ ಹೋಗಿಲ್ಲ, ಅಲ್ಲೇ ಇದ್ದಾರೆ. ಅದಕ್ಕೆ ಆ ಸೋಲ್ಜರು ವಿಷ್ಣು ಹತ್ರ ವಿಷಯನ ಹೇಳ್ತಾರೆ. ಅದಕ್ಕೆ ವಿಷ್ಣುನು ಮೇಲ್ಗಡೆ ಬಂದು ಅಫ್ರೀನ್ ಜೊತೆ ಮಾತಾಡೋಣ ಅಂತ ಟ್ರೈ ಮಾಡೋ ಅಷ್ಟರಲ್ಲಿ ಅಫ್ರೀನ್ ಈ ಕಡೆ ಫೋನ್ ಅನ್ನ ಕಟ್ ಮಾಡಿಬಿಟ್ಟು ಹೊರಟು ಬಿಟ್ಟಿದ್ದಾಳೆ. ಈ ವಿಷಯನ ತಿಳ್ಕೊಂಡ ವಿಷ್ಣು ಆ ಹುಡುಗಿಯ ಹೆಸರು ಅಫ್ರೀನ್ ಅಂತ ತಾನೇ ಹೇಳಿದ್ಲು, ಅವಳನ್ನ ನಾನು ಬೇಗ ಮೀಟ್ ಮಾಡ್ಬೇಕು, ಬೇಗ ಎಲ್ಲರೂ ಹುಡುಕಿ ಅಂತ ಆರ್ಡರ್ ಮಾಡ್ತಾರೆ. ಈ ಕಡೆ ಅಫ್ರೀನ್ ಮತ್ತೆ ಬಾಲಾಜಿ ಹೀರೋಗೆ ಡ್ರಾಮಾ ಆರ್ಟಿಸ್ಟ್ ಒಬ್ಬ ಫ್ರೆಂಡ್ ಇದ್ನಲ್ಲ ಅವನ ಹತ್ರ ಮಿಕ್ಕಿದ ಸ್ಟೋರಿನ ಕೇಳಿ ತಿಳ್ಕೊಳ್ಳೋಣ ಅಂತ, ನಮಗೆ ಇಲ್ಲಿಯವರೆಗೂ ಗೊತ್ತು ರಾಮ್ ಅವರ ಬಗ್ಗೆ, ಇದ್ರ ಮುಂದೆ ಏನ್ ನಡೀತು ಅಂತ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ಬೇಕಾದ್ರೆ ಸರಿ ಅಂತ ಡ್ರಾಮಾ ಆರ್ಟಿಸ್ಟ್ ಫ್ರೆಂಡ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಹೀರೋಯಿನ್ ಆವತ್ತು ಬಂದು ನಮ್ಮ ಹೀರೋನ ನೋಡಿ ಮಾತಾಡ್ಸ್ಬಿಟ್ಟು ಹೋದ್ಮೇಲಿಂದ ಅವಳ ಬಗ್ಗೆ ಯಾವುದೇ ನ್ಯೂಸು ಇಲ್ಲ. ಆದ್ರೆ ಒಂದು ದಿನ ನಮ್ಮ ಹೀರೋ ನ್ಯೂಸ್ ಪೇಪರ್ ಅನ್ನ ಓದುತ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಒಂದು ಮ್ಯಾಜಿಕ್ ಶೋವಿನ ಬಗ್ಗೆ ಹಾಕಿದೆ. ಹೋ ಹಾಗಾದ್ರೆ ಈ ಮ್ಯಾಜಿಕ್ ಶೋವಿನ ಬಗ್ಗೆನೆ ಹಿಂಟು ಕೊಟ್ಟಿದ್ಲ ಹೀರೋಯಿನ್ ಅಂತ ಅನ್ಕೊಂಡು
ನಡ್ಕೊಂಡು ಆ ಮ್ಯಾಜಿಕ್ ಶೋ ನಡೆಯುವ ಜಾಗಕ್ಕೂ ನಮ್ಮ ಹೀರೋ ಬರ್ತಾನೆ. ಅಲ್ಲಿಗೆ ಬಂದು ಹೀರೋಯಿನ್ ಅನ್ನು ನೋಡ್ತಾನೆ. ಆವಾಗ ಮ್ಯಾಜಿಕ್ ಮಾಡಿ ತೋರ್ಸೋದಕ್ಕಾಗಿ ಮೆಜಿಷಿಯನ್ ನಮ್ಮ ಹೀರೋಯಿನ್ ಸೀತಾಲಕ್ಷ್ಮಿನ ಸ್ಟೇಜ್ ಗೆ ಕರೆದಿರ್ತಾರೆ. ಸೊ ಹೀರೋಯಿನ್ ಸ್ಟೇಜ್ ಗೆ ಹೋಗಿರ್ತಾಳೆ. ಆವಾಗ ಕೆಳಗಡೆ ಸೀತಾಲಕ್ಷ್ಮಿ ಅವಳ ಫ್ರೆಂಡ್ ಕೂತಿದ್ದಾಳೆ. ಅವಳು ನಮ್ಮ ಹೀರೋನ ಕರೆದು ಅವನ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ನನ್ನ ಬಗ್ಗೆ ನಿಮಗೂ ಗೊತ್ತಾ ಅಂತ ಹೀರೋ ಕೇಳ್ಬೇಕಾದ್ರೆ ಎಸ್, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿಮ್ಮ ಬಗ್ಗೆ ತುಂಬಾನೇ ಹೇಳಿದ್ದಾಳೆ. ಆವಾಗ ಅದೇ ಸಮಯದಲ್ಲಿ ಮೆಜಿಷಿಯನ್ ಇನ್ನೊಬ್ಬ ಹುಡುಗ ಬೇಕು ಮ್ಯಾಜಿಕ್ ಮಾಡಿ ತೋರ್ಸೋದಕ್ಕೆ ಅಂತ ಕರಿಬೇಕಾದ್ರೆ ನಾನು ಬರ್ತೀನಿ ಅಂತ ನಮ್ಮ ಹೀರೋನು ಸ್ಟೇಜ್ ಗೆ ಹೋಗ್ತಾನೆ. ಇವಾಗ ಮೆಜಿಷಿಯನ್ ಒಂದು ಕಡೆ ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ದಾರೆ, ಈ ಕಡೆ ನಮ್ಮ ಹುಡುಗರು ಮಾತಾಡ್ತಾ ಇದ್ದಾರೆ. ಹೇಗೆ ಕಂಡಿಡ್ದೆ ನೋಡಿದ್ರ ನೀವು ಈ ಮ್ಯಾಜಿಕ್ ಶೋಗೆ ಬರ್ತೀರಾ ಅಂತ? ನಮ್ಮ ಒಳಗಡೆ ಕೆಮಿಸ್ಟ್ರಿ ಆ ತರ ಇದೆ, ನಾವು ಯಾಕೆ ಮದುವೆ ಮಾಡ್ಕೋಬಾರ್ದು, ನಾನು ನಿಮ್ಮನ್ನ ಮದುವೆ ಆಗ್ಲಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನನಗೆ ಒಬ್ಬ ಅಣ್ಣ ಇದ್ದಾರೆ, ಅವರು ಇದನ್ನೆಲ್ಲ ಒಪ್ಕೊಳ್ಳಲ್ಲ, ಅಕ್ಸೆಪ್ಟ್ ಮಾಡಲ್ಲ, ನೀವು ಹೆದರ್ಕೋಬೇಡಿ, ನಾನೇ ಅವರ ಹತ್ರ ಬಂದು ಮಾತಾಡ್ತೀನಿ ಅಂತ ಹೀರೋ ಹೇಳಿದ್ರೆ ಅದೆಲ್ಲ ಸೆಟ್ ಆಗಲ್ಲ ರೀ, ನೀವು ಸುಮ್ನೆ ಇಲ್ಲಿಂದ ಹೊರಡಿ ಅಂತ ಹೀರೋಯಿನ್ ಹೇಳ್ತಾಳೆ. ಆವಾಗ ನಮ್ಮ ರಾಮ್ ಸ್ವಲ್ಪ ಬೇಜಾರ್ ಮಾಡ್ಕೊಂಡು ನಾಳೆನೂ ನಿಮಗಾಗಿ ಇದೇ ಜಾಗದಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ನೀವು ಬರ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದೇ ತರ ನೆಕ್ಸ್ಟ್ ದಿನ ನಮ್ಮ ಹೀರೋ ಅಲ್ಲಿಗೆ ಹೋಗಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಹೀರೋಯಿನ್ ಅಲ್ಲಿಗೆ ಬರ್ತಾಳೆ. ಆಮೇಲಿಂದ ಏನು ಹಾಗೆ ಹೀರೋ ಮತ್ತೆ ಹೀರೋಯಿನ್ ಸೀತಾಲಕ್ಷ್ಮಿ ಮತ್ತೆ ರಾಮ ಕೈ ಜೋಡಿಸ್ಕೊಂಡು ಊರನ್ನೇ ಸುತ್ತುತ್ತಾರೆ. ಒಂದು ದಿನ ಜೋರಾಗಿ ಮಳೆ ಬರುತ್ತೆ. ಆವಾಗ ಪಕ್ಕದಲ್ಲಿ ಈ ಮನೆ ಬಾಡಿಗೆಗೆ ಬಿಡಲಾಗುತ್ತೆ ಅಂತ ಬರೆದು ಹಾಕಿದೆ. ಸೊ ಆ ಮನೆಗೆ ಬರ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಆ ಮನೆಯಲ್ಲಿ ಒಬ್ಬಳು ಅಜ್ಜಿ ಮತ್ತೆ ಒಬ್ಬಳು ಮೊಮ್ಮಗಳು ಇದ್ದಾಳೆ. ಏನೋ ನಿಮಗೆ ಮನೆ ಬಾಡಿಗೆಗೆ ಬೇಕಾ ಅಂತ ಕೇಳ್ಬೇಕಾದ್ರೆ ಹೌದು, ನಮಗೆ ಬಾಡಿಗೆಗೆ ಮನೆ ಬೇಕು ಅಂತ ಹೇಳ್ತಾನೆ ಹೀರೋ. ನಿಮಗೆ ಮದುವೆ ಆಗಿದೆಯಾ ಅಂತ ಅಜ್ಜಿ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ತಕ್ಷಣ ನೆಕ್ಸ್ಟ್ ವೀಕೆ ನಮಗೆ ಮದುವೆ ಆಗ್ತಾ ಇದೆ, ಅದಕ್ಕಾಗಿ ಇವಾಗ್ಲೇ ಮನೆ ಹುಡುಕ್ತಾ ಇದೀವಿ ಅಂತ ಹೀರೋ ಸುಳ್ಳು ಹೇಳ್ಬೇಕಾದ್ರೆ ಅವನನ್ನ ಗುರಾಯಿಸಿ ನೋಡ್ತಾಳೆ ಹೀರೋಯಿನ್. ಆವಾಗ ಮೊಮ್ಮಗಳು ಫಸ್ಟ್ ಹೆಡ್ ಅನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ ಟವಲ್ ನ ಕೊಡ್ತಾಳೆ. ಸೊ ಹೀರೋಯಿನ್ ಆ ಹುಡುಗಿ ಜೊತೆ ಒಳಗಡೆ ಹೋಗ್ತಾಳೆ. ನಿಮಗೂ ಅವರಿಗೂ ಲವ್ ಮ್ಯಾರೇಜ್ ತಾನೆ, ಫಸ್ಟ್ ಅವರನ್ನ ಎಲ್ಲಿಟ್ಟು ನೋಡಿದ್ರಿ ಅಂತ ಆ ಹುಡುಗಿ ಹೀರೋಯಿನ್ ಹತ್ರ ಕೇಳ್ಬೇಕಾದ್ರೆ ಇವಾಗ ಹೀರೋಯಿನ್ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾಳೆ. ಅದನ್ನ ಹೀರೋನು ಪಕ್ಕದಲ್ಲೇ ನಿಂತು ಕೇಳಿಸ್ಕೊತಾ ಇದ್ದಾನೆ. ಕಾಶ್ಮೀರ್ ಅಲ್ಲಿ ಹಿಂದೂಸ್ ಫೆಸ್ಟಿವಲ್ ನಡೀತಾ ಇತ್ತಲ್ವಾ, ಅದನ್ನ ನೋಡೋದಕ್ಕಾಗಿ ಹೀರೋಯಿನ್ ಕಾಶ್ಮೀರ್ಗೆ ಬಂದಿರ್ತಾಳೆ. ಸೊ ಆ ಫೆಸ್ಟಿವಲ್ ಅನ್ನ ಹೀರೋಯಿನ್ ಫೋಟೋಸ್ ತಗೋತಾ ಇರ್ಬೇಕಾದ್ರೆ ಆವಾಗ್ಲೇನೆ ಆ ಪ್ರಾಬ್ಲಮ್ ಶುರುವಾಗಿರುತ್ತೆ. ಆವಾಗ ನಮ್ಮ ಹೀರೋ ಅಲ್ಲಿರೋ ಜನರನ್ನೆಲ್ಲ ಕಾಪಾಡೋಕೆ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆ ಸಮಯದಲ್ಲೇ ನಮ್ಮ ಹೀರೋಯಿನ್ ಆ ಜಾಗದಲ್ಲೇ ಎಲ್ಲೋ ಒಂದು ಕಡೆ ಸಿಗಾಕೊಂಡಿರ್ತಾಳೆ. ಅವಳನ್ನ ಗೊತ್ತಿಲ್ದೇನೆ ನಮ್ಮ ಹೀರೋ ಕಾಪಾಡಿರ್ತಾನೆ. ಆವಾಗ ಹೀರೋಯಿನ್ ಬಟ್ಟಿಟ್ಟಿರೋದ್ರಿಂದ ಈ ಹುಡುಗಿ ಹಿಂದೂಸೇ ಇರ್ಬೇಕು, ಮುಸ್ಲಿಂ ಇಲ್ಲ ಅಂತ ಅವಳನ್ನ ಸಾಯಿಸೋಕೆ ಟ್ರೈ ಮಾಡ್ತಾರೆ. ಆವಾಗ ನಮ್ಮ ಹೀರೋನೇ ಅಡ್ಡ ಬಂದು ಅವಳನ್ನ ಕಾಪಾಡ್ತಾನೆ. ನಾವು ಇಬ್ಬರುವೆ ಮುಸ್ಲಿಮ್ಸ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ ಅಂತ ಹೀರೋ ಹೇಳಿದ್ರು ಕೂಡ ಅವ್ರುಗಳು ಕೇಳ್ತಾ ಇಲ್ಲ, ಅಟ್ಯಾಕ್ ಮಾಡೋಕೆ ಬರ್ತಾರೆ. ಸೊ ನಮ್ಮ ಹೀರೋ ಎಲ್ಲರ ಜೊತೆನೂ ಫೈಟ್ ಮಾಡಿ ಹೀರೋಯಿನ್ ಆವಾಗ್ಲೇ ಕಾಪಾಡಿರ್ತಾನೆ. ಅಲ್ಲಿಯವರೆಗೂ ಕೂಡ ನಮ್ಮ ಹೀರೋಯಿನ್ ಅವಳ ಮುಖವನ್ನೇ ನಮ್ಮ ಹೀರೋ ನೋಡಿರಲ್ಲ. ಸಾರಿ, ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ಕಾಪಾಡೋದಕ್ಕಾಗಿ ಹಸ್ಬೆಂಡ್ ಅಂಡ್ ವೈಫ್ ಅಂತ ಹೇಳ್ದೆ ಅಂತ ನಮ್ಮ ಹೀರೋಯಿನ್ ಒಂದು ಸೇಫ್ ಆದ ಪ್ಲೇಸ್ ಅಲ್ಲಿ ಬಿಟ್ಬಿಟ್ಟೆ ಹೋಗಿರ್ತಾನೆ ಹೀರೋ. ಇವಾಗ್ಲೇನೆ ನಮ್ಮ ಹೀರೋಗೆ ಆ ಹುಡುಗಿನೇ ಹೀರೋಯಿನ್ ಅಂತ ಗೊತ್ತಾಗ್ತಾ ಇದೆ. ಹೋ, ಅದಕ್ಕಾಗಿ ನನ್ನ ವೈಫ್ ರೀತಿ ಲೆಟರ್ಸ್ ನ ಬರ್ದು ಹಾಕ್ತಾ ಇದ್ದ ಅಂತ ಹೀರೋ ಕೇಳ್ಬೇಕಾದ್ರೆ ಹೀರೋಯಿನ್ ನಾಚ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಹಿಂದೆನೆ ಹೀರೋನು ಓಡಿ ಹೋಗ್ತಾನೆ. ಹೀರೋಯಿನ್ ಪ್ಯಾಲೇಸ್ ಅಲ್ಲಿ ಭರತನಾಟ್ಯಂ ಡ್ಯಾನ್ಸ್ ಮಾಡೋದಾಗಿ ನಮ್ಮ ಹೀರೋಗೆ ಹೇಳಿರ್ತಾಳೆ. ಸೊ ನಮ್ಮ ಹೀರೋ ಹೀರೋಯಿನ್ ಮೀಟ್ ಮಾಡೋಣ ಅಂತ ಡೈರೆಕ್ಟ್ ಆ ಪ್ಯಾಲೇಸ್ ಗೆನೆ ಬರ್ತಾನೆ. ಅಲ್ಲೇನೆ ಸುಬ್ರಹ್ಮಣ್ಯಂ ಕೆಲಸ ಮಾಡ್ತಾ ಇರೋದು. ಪ್ಯಾಲೇಸ್ ಒಳಗಡೆ ನಿಮ್ಮನ್ನ ಅಲೋ ಮಾಡೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಅವರ ಹತ್ರ ಏನೇನೋ ಮಾತಾಡಿ ಹೇಗೋ ನಮ್ಮ ಹುಡುಗರು ಪ್ಯಾಲೇಸ್ ಒಳಗಡೆ ಬರ್ತಾರೆ. ಒಬ್ಬೊಬ್ಬರಾಗಿ ಕನ್ವಿನ್ಸ್ ಮಾಡಿ ಹೇಗೋ ಒಳಗಡೆ ಬಂದು ನೋಡಿದ್ರೆ ನಮ್ಮ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ರಾಮು ಸೀತಾಲಕ್ಷ್ಮಿ ಹತ್ರ ಮಾತಾಡೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ನೀವು ಯಾಕೆ ಈ ಜಾಗಕ್ಕೆ ಬಂದ್ರಿ, ಫಸ್ಟ್ ಇಲ್ಲಿಂದ ಹೋಗಿ, ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಏನ್ ಪ್ರಾಬ್ಲಮ್ ಆಗುತ್ತೆ, ನಾನು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಅದು ನಡೆಯೋದೇ ಇಲ್ಲ, ಕನಸು ಕಾಣ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾಳೆ. ಹೀರೋಗೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅದೇ ಯಾಕೆ ಮದುವೆ ಆಗೋಕೆ ಆಗಲ್ಲ ಅಂತ ಹೀರೋ ಜೋರಾಗಿ ಕೇಳ್ಬೇಕಾದ್ರೆ ಹೀರೋಯಿನ್ ಮಾತಾಡ್ತಾನೆ ಇಲ್ಲ, ಹಾಗೆ ಓಡಿ ಹೋಗ್ಬಿಡ್ತಾ ಇದ್ದಾಳೆ. ಹಾಗೆ ಹೋಗ್ಬೇಕಾದ್ರೆ ಅಲ್ಲಿರೋ ಕಲರ್ ಪೌಡರ್ ಮೇಲೆ ಕಾಲ್ ಮಡಗ್ಬಿಡ್ತಾ ಇದ್ದಾಳೆ. ಆದ್ರಿಂದ ಪೌಡರ್ಸ್ ಚೆಲ್ಲಿ ಹಾಗೆ ಸ್ಕ್ರೀನ್ ಬ್ಲರ್ ಆಗುತ್ತೆ. ಇವಾಗ ಪ್ರೆಸೆಂಟ್ ಇದನ್ನ ಕೇಳಿದ ಅಫ್ರೀನ್ ಮತ್ತೆ ಬಾಲಾಜಿ ಏನಕ್ಕೆ ಅವರು ಬೇಡ ಅಂತ ಹೇಳಿದ್ದು, ಈ ಹುಡುಗಿರೇ ಹೀಗೇನೆ ಅಂತ ಬಾಲಾಜಿ ಹೇಳ್ಬೇಕಾದ್ರೆ ಹತ್ರ ಬಾ, ಇದನ್ನೇ ನಾನು ಹೇಳ್ದೆ, ಆದ್ರೆ ನನಗೆ ಕಪಾಳಕ್ಕೆ ಒಂದು ಬಿಟ್ಟ ಅಂತ ಫ್ರೆಂಡ್ ಬಾಲಾಜಿಗೆ ಹೊಡೆದು ಹೇಳ್ತಾರೆ. ಸೀತಾಲಕ್ಷ್ಮಿ ಅವರ ಫೋಟೋ ಸಿಕ್ಕಿದ್ರೆ ಅದನ್ನ ತೋರಿಸಿ ಸುಬ್ರಹ್ಮಣ್ಯ ಹತ್ರ ನಾವು ವಿಚಾರಿಸಬಹುದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸೀತಾ ಅವರ ಫೋಟೋ ಇದೆಯಾ ಅಂತ ಫ್ರೆಂಡ್ ಹತ್ರ ಕೇಳಿದ್ರೆ ಆವಾಗ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹೀರೋಯಿನ್ ಒಂದು ಫೋಟೋ ತಗೊಂಡಿದ್ದ ಅಲ್ವಾ, ಅದನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಫೋಟೋ ಹಾಗೆ ಇದೆ, ಇವರೇ ಸೀತಾಲಕ್ಷ್ಮಿ ಅಂತ ಫೋಟೋನ ಆಫ್ರಿನ್ ಮತ್ತೆ ಬಾಲಾಜಿಗೆ ಕೊಟ್ಬಿಡ್ತಾ ಇದ್ದಾನೆ ಫ್ರೆಂಡ್. ಸರಿ ನಡಿ ಬೇಗ ಪ್ಯಾಲೇಸ್ ಗೆ ಹೋಗೋಣ ಅಂತ ಆ ಫೋಟೋನ ತಗೊಂಡು ಹೊರಡ್ತಾರೆ ಆಫ್ರಿನ್ ಮತ್ತೆ ಬಾಲಾಜಿ. ಸುಬ್ರಹ್ಮಣ್ಯಂನ ಮೀಟ್ ಮಾಡೋಣ ಅಂತ ಪ್ಯಾಲೇಸ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಆವಾಗ ಆ ಜಾಗವನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾ ಇದ್ದಾಳೆ ಆಫ್ರಿನ್. ಏನು ಅಂತ ನೋಡಿದ್ರೆ ಈ
ಪ್ಯಾಲೇಸಿನ ರಾಣಿ ಅಂತ ಸೀತಾಲಕ್ಷ್ಮಿ ಅವರ ಫೋಟೋನ ಹಾಕಿದೆ. ಅದು ಮಾತ್ರ ಇಲ್ಲ, ಸೀತಾಲಕ್ಷ್ಮಿ ಅವಳ ನಿಜ ಹೆಸರು ನೂರ್ ಜಹಾನ್. ಇಲ್ಲಿಗೇನೆ ಇಂಟರ್ವೆಲ್. ನಾನು ಇಲ್ಲಿಗೇನೆ ಫಸ್ಟ್ ಪಾರ್ಟ್ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ರಾಮ್ ಅವನ ಲವ್ ಸಕ್ಸಸ್ ಆಗುತ್ತಾ? ರಾಜಕುಮಾರಿಯಾಗಿರೋ ಸೀತಾಲಕ್ಷ್ಮಿ ಅಂದ್ರೆ ನೂರ್ ಜಹಾನ್ ನಮ್ಮ ರಾಮನ್ನ ಅಕ್ಸೆಪ್ಟ್ ಮಾಡ್ಕೋತಾಳ? ಅವರಿಬ್ಬರ ಮದುವೆ ನಡೆಯುತ್ತಾ? ಇಲ್ಲ ಆರ್ಮಿ ಸೋಲ್ಜರ್ ಆಗಿರೋ ನಮ್ಮ ಹೀರೋ ಲೈಫ್ ಅಲ್ಲಿ ಏನೆಲ್ಲ ಕಷ್ಟ ಬರುತ್ತೆ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ತರ ಡಿಫ್ರೆಂಟ್ ಆದ ವಿಡಿಯೋಸ್ ಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.